ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜು ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ, ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಹೊಸದು ವಿತ್ ಟ್ರೆಂಡಿಂಗ್ ರೆಸಿಪಿ ಜೊತೆಗೆ. ಅದು ಯಾವುದಪ್ಪ ಅಂದರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ, ಅದೇ ಮ್ಯಾಂಗೋ ಕೇಸರಿ ಬಾತ್. ಇದು ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೇಲಿ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಮೊದಲು ಒಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದಕ್ಕೆ ನಾನು ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಮನೇಲಿ ತುಪ್ಪ ಇಲ್ಲ ಅಂದರೆ ನೀವು ಆಯಿಲ್ನು ಕೂಡ ಬಳಸ್ಕೋಬೋದು. ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಮೀಡಿಯಮ್ ಸೈಜ್ ರವೆನ ತೊಗೊತಾ ಇದ್ದೀನಿ. ಯಾಕಂದರೆ ಮೀಡಿಯಮ್ ಸೈಜ್ ರವೆನ ನಾವು ಬಳಸ್ಕೊಳ್ಳೋದ್ರಿಂದ ಕೇಸರಿ ಬಾತ್ ತುಂಬಾ ಚೆನ್ನಾಗಾಗುತ್ತೆ. ರವೆನ ಹುರಿಯೋ ಟೈಮಲ್ಲಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡೆ ರವೆನ ಹುರ್ಕೋಬೇಕು, ಯಾಕಂದರೆ ಬೇಗನೆ ಸೀದೋಗ್ಬಿಡುತ್ತೆ. ಅದಕ್ಕೆ ಕಡಿಮೆ ಫ್ಲೇಮಲ್ಲಿ ಚೆನ್ನಾಗಿ ಹುರಿಯೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲೇ ಗೋಡಂಬಿ ಮತ್ತು ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ರವೆ ಒಟ್ಟಿಗೆ ಚೆನ್ನಾಗಿ ಹುರ್ಕೋಬೇಕು. ಇದು ಯಾವ ರೀತಿ ಅಂದರೆ ರವೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಸೈಜು ಕೂಡ ದೊಡ್ಡದಾಗುತ್ತೆ. ಅಲ್ಲಿ ತನಕ ನೋಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆನ. ರವೆ ಚೆನ್ನಾಗಿ ಹುರಿದ್ಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಂದರೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುತ್ತೆ. ಆವಾಗ ಕಂಪ್ಲೀಟ್ ಆಗಿದೆ, ರವೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಕೇಸರಿ ಬಾತ್ಗೆ ಹಾಕೋದಕ್ಕೋಸ್ಕರ ಇಲ್ಲಿ ಸಪ್ರೇಟಾಗಿ ನೀರನ್ನು ಕೂಡ ನಾನು ಬಾಯ್ಲ್ ಮಾಡಿ ಇಟ್ಕೊತಾ ಇದ್ದೀನಿ. ಒಟ್ಟಿಗೆ ನಾನು ಹಾಕಿ ಬಾಯ್ಲ್ ಮಾಡ್ತಲ್ಲ, ಫಸ್ಟು ನೀರನ್ನು ಕಾಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೀರೆಲ್ಲ ಬಿಸಿ ಆಗಿದ ನಂತರ ನಾವು ಆಗಲೇ ರವೆ ಹುರಿದಿಟ್ಕೊಂಡಿದ್ವಿ ಅಲ್ವಾ, ಅದೇ ರವೆಗೆ 2 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಕಪ್ ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಇನ್ ಕೇಸ್ ಸ್ವಲ್ಪ ತೆಳು ಬೇಕಂದರೆ ಒಂದು ಅರ್ಧ ಕಪ್ಪಷ್ಟು ಎಕ್ಸ್ಟ್ರಾನ ಕೂಡ ಹಾಕೋಬೋದು. ಬಟ್ ಯಾವಾಗಲೂ ಅಷ್ಟೇ 1 ಕಪ್ಗೆ 2 ಕಪ್ ನೀರು ಪರ್ಫೆಕ್ಟಾಗಿರುತ್ತೆ ಕೇಸರಿ ಬಾತಿಗೆ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿದ ತಕ್ಷಣ ಹಾಗೆ ಬಿಡೋದಕ್ಕೆ ಹೋಗಬಾರ್ದು, ಯಾಕಂದರೆ ಗಂಟು ಆಗಿಬಿಡುತ್ತೆ. ಅದಕ್ಕೆ ಕೈ ಬಿಡದೆ ಹಾಗೆ ಸ್ವಲ್ಪ ರವೆ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಹೀಗೇ ಅದು ನೀಟಾಗೆಲ್ಲ ಮಿಕ್ಸ್ ಮಾಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಆಗೋದಕ್ಕೆ ಬಿಟ್ಬಿಡಬೇಕು. ಮ್ಯಾಂಗೋ ಪ್ಯೂರಿ ಮಾಡೋದಕ್ಕೋಸ್ಕರ ನಾನಿಲ್ಲಿ 1 ಮ್ಯಾಂಗೋನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಮ್ಯಾಂಗೋ ತೊಗೋಬೋದು, ಆದರೆ ಸ್ವೀಟ್ ಆಗಿರೋದು ತೊಗೊಳ್ಳಿ. ಹುಳಿ ಇದ್ದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಇದನ್ನು ಎಲ್ಲನೂ ಸಪ್ರೇಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯೂರಿನ ರೆಡಿ ಮಾಡ್ಕೊತಾ ಇದ್ದೀನಿ. ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಆ ಪಲ್ಪ್ ಏನಿದೆ ಪಲ್ಪನ್ನು ಮಾತ್ರ ನೀವು ಪೇಸ್ಟ್ ಮಾಡಿಕೊಂಡ್ರೆ ಸಾಕು. 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಆಗೋದಕ್ಕೆ ಬಿಟ್ಟಿದ್ದೆ. ಈಗ ರವೆ ಒಂದು 3/4% ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. 1 ಕಪ್ ರವೆಗೆ ನಾನಿಲ್ಲಿ 3/4 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕೇಸರಿ ಬಾತ್ಗೆ ಶುಗರ್ ಸ್ವಲ್ಪ ಮುಂದಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು 3/4 ಕಪ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ನೀವು ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಂತ ಅಂದರೆ ಅರ್ಧ ಕಪ್ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಮ್ಯಾಂಗೋನು ಸೇರಿಸ್ಕೊಳ್ಳೋದ್ರಿಂದ ನೀವು ಶುಗರ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಮ್ಯಾಂಗೋನು ತುಂಬಾ ಸ್ವೀಟ್ ಇರುತ್ತೆ. ಅದ್ರ ಜೊತೆ ಸಕ್ಕರೆನೂ ಜಾಸ್ತಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಇದು ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಮಿಕ್ಸ್ ಆಗಿದ ಮೇಲೆ ಆಗಲೇ ನಾವೇನು ಮ್ಯಾಂಗೋ ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಸೊ ಆ ಮ್ಯಾಂಗೋ ಪ್ಯೂರಿ ಹಾಕ್ಕೊಂಡು ಸ್ವಲ್ಪ ನೀರನ್ನು, ಅಂದರೆ ಜಾರ್ ತೊಳೆದಿಟ್ಕೊಂಡಿದ್ವಿ ಆ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮ್ಯಾಂಗೋ ಕೇಸರಿ ಬಾತಿಗಂತೂ ಯಾವುದೇ ರೀತಿ ಫುಡ್ ಕಲರ್ ಅವಶ್ಯಕತೆಯೇ ಇಲ್ಲ. ನ್ಯಾಚುರಲಾಗೆ ಮ್ಯಾಂಗೋ ಪ್ಯೂರಿ ಹಾಕ್ತಿದ್ದಾಗೇ ತುಂಬಾ ಒಂದು ಅಟ್ರಾಕ್ಟಿವ್ ಕಲರ್ ಬಂದುಬಿಡುತ್ತೆ. ಮ್ಯಾಂಗೋ ಪ್ಯೂರಿ ಹಾಕಿದ ನಂತರ ರವೆ ಮತ್ತು ಮ್ಯಾಂಗೋ ಪ್ಯೂರಿ ಎರಡೂ ಕೂಡ ಹೊಂದಿಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಸೊ ಇವಾಗ ನೋಡ್ಬೋದು ನೀವು, ಕಂಪ್ಲೀಟಾಗಿ ಮ್ಯಾಂಗೋ ಕೇಸರಿ ಬಾತ್ ರೆಡಿ ಆಗಿದೆ. ಫ್ಲೇವರಿಗೋಸ್ಕರ ನಾನು ಇಲ್ಲೊಂದು 2 ಚಮಚ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ತುಪ್ಪದ ಫ್ಲೇವರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡೆ. ನಿಮಗೆ ಇಂಗ್ರೀಡಿಯೆಂಟ್ಸ್ ಇನ್ ಕೇಸ್ ಡೌಟ್ ಆಯಿತು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ ಆ್ಯಂಡ್ ಟ್ರೆಂಡಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು. ಮ್ಯಾಂಗೋ ಸೀಸನ್ ಮುಗಿಯೋ ಅಷ್ಟರಲ್ಲಿ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ.
ನೀವು ಇಷ್ಟಪಡೋವಂಥ ವ್ಯಕ್ತಿಗಳಿಗೆ ಕೂಡ ಈ ಸಿಹಿ ಅಡುಗೆನ ಮಾಡಿ ಬಡಿಸಿ ನೀವು ಕೂಡ ಮನಸ್ಸು ತುಂಬ ಖುಷಿಪಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.